ಹಾಯ್ ಮಕ್ಕಳಿಗೆ ಇವತ್ತೊಂದು ಈವ್ನಿಂಗ್ ಸ್ನ್ಯಾಕ್ಸ್ ಮಾಡೋದು ತೋರಿಸ್ತಾ ಇದ್ದೀನಿ. ಒಗ್ಗರಣೆ ಪೂರಿ ಅಥವಾ ಚುರುಮುರಿ ಅನ್ಬೋದು. ಅದಕ್ಕೆ ಏನೇನು ಬೇಕು ಅಂದರೆ ಪೂರಿ, ಉಪ್ಪು, ಕಡಲೆಪುರಿ, ಅರಿಶಿನ ಪುಡಿ 1 ಟೀ ಸ್ಪೂನು, ಕಡಲೆಪಪ್ಪು 3/4 ಕಪ್ಪು, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ ಮುರಿದಿಟ್ಕೊಂಡಿದ್ದೀನಿ ನಾನು, 1 ಟೀ ಸ್ಪೂನು ಜೀರಿಗೆ, 1 ಟೀ ಸ್ಪೂನ್ ಸಾಸಿವೆ, ಸಕ್ಕರೆ, ಕಡಲೆಪಪ್ಪು 3/4 ಕಪ್ಪು, ಕರಿಬೇವು, ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ. ಒಂದು ನೋಡ್ರಿ ದಪ್ಪದು ಇಕ್ಕೊಳ್ರಿ ಬೇಷನ್ನು, ಅಗಲವಾದ ಇಕ್ಕೊಂಡ್ರೆ ತಿರುವಾಗ ಚೆನ್ನಾಗಿರ್ತೈತೆ. ನೋಡ್ರಿ ಎಣ್ಣೆ ಹಾಕ್ತಾಯಿದ್ದೀನಿ ನಾನು. ನಮ್ಮ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿರಿ. ಆಶಾ ಗೌಡ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ನಮ್ಮ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ, ಎಲ್ಲರಿಗೂ ಶೇರ್ ಮಾಡಿರಿ. ಈವ್ನಿಂಗ್ ಸ್ನ್ಯಾಕ್ಸಿಗೆ ಚೆನ್ನಾಗಿರ್ತೈತೆ, ಇಲ್ಲ ಕಾಫಿ ಟೀ ಜೊತೆ ಸ್ನ್ಯಾಕ್ಸು ಚೆನ್ನಾಗಿರ್ತೈತೆ. ಒಂದು ಸಲ ಟ್ರೈ ಮಾಡಿರಿ. ಸಾಸಿವೆ ಜೀರಿಗೆ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಫ್ರೈ ಆಗಲಿ. ಅಷ್ಟೊತ್ತಿಗೆ ಬೆಳ್ಳುಳ್ಳಿ ಜಜ್ಜಿಕೊಳ್ರಿ. ಬೆಳ್ಳುಳ್ಳಿ ಜಜ್ಜಿದ್ರೆ ಅದು ಫ್ಲೇವರ್ ಚೆನ್ನಾಗಿರುತ್ತೆ. ನೋಡಿರಿ ಕಡಲೆಬೀಜ ಹಾಕ್ಕೊತಾ ಇದ್ದೀನಿ. ಎಲ್ಲ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ರಿ. ಕಡಲೆಬೀಜನೂ ಅಷ್ಟೇ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ರಿ. ಎಣ್ಣೆಗೆ ಫ್ರೈ ಮಾಡ್ಕೊತಾ ಇದ್ದೀನಿ ಕಡಲೆಬೀಜನ. ನಿಮಗಿನ್ನ ಯಾವ್ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ಸ್ ಮಾಡಿರಿ, ಆ ರೆಸಿಪಿನೂ ಮಾಡಿ ತೋರಿಸ್ತೀನಿ. ನೋಡಿರಿ ಕಡಲೆಬೀಜ ಎಣ್ಣೆಗೆ ಫ್ರೈ ಆಗ್ತೈತೆ. ಕೆಂಪು ಕಲರ್ ಬರಬೇಕು, ಗೋಲ್ಡನ್ ಕಲರು. ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ. ಲೋ ಫ್ಲೇಮಲ್ಲೇ ಫ್ರೈ ಮಾಡಿರಿ, ಇಲ್ಲಾಂದರೆ ಒಳಗೆ ಬೇಯೋಲ್ಲ ಕಡಲೆಬೀಜ, ಇಲ್ಲಾಂದರೆ ಚೆನ್ನಾಗಿರಲ್ಲ. ನೋಡಿರಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಹಾಕ್ಕೊಳ್ರಿ. ನೀವು ಬೇಕು ಅಂದರೆ ಖಾರದ ಪುಡಿನೂ ಹಾಕ್ಕೊಬೋದು, ಆದರೆ ಮೆಣಸಿನ್ಕಾಯಿ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರ್ತೈತೆ. ನೋಡಿರಿ ಒಂದು ಇಡೀ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ, ಹಸಿದು. ಇವಾಗ ಮಕ್ಕಳು ಕರ್ಬೇವಿನ ಸೊಪ್ಪು ತಿನ್ನಲ್ಲ. ಈ ಥರ ಕಡಲೆಪುರಿಯಲ್ಲಿ ಮಾಡಿಕೊಡ್ರಿ, ಚೆನ್ನಾಗಿ ತಿಂತಾರೆ. ಅದು ಆರಿದ್ಮೇಲೆ ಕಂಪ್ಲೀಟಾಗಿ ಕ್ರಿಸ್ಪಿ ಆಗ್ತೈತೆ. ನೋಡಿರಿ ಬೆಳ್ಳುಳ್ಳಿ ಜಜ್ಜಿದ್ನಲ್ಲ, ಇವಾಗ ಅದು ಹಾಕ್ತಾಯಿದ್ದೀನಿ ನಾನು. ಇವಾಗ ಅದು ಸ್ವಲ್ಪ ಎಣ್ಣೆಗೆ ಫ್ರೈ ಮಾಡ್ಕೊಬೇಕು. ಎಲ್ಲ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ರಿ, ಇಲ್ಲಾಂದರೆ ಹೈ ಫ್ಲೇಮಲ್ಲಿ ಇಕ್ಕಿದ್ರೆ ಎಲ್ಲ ಸೀದೋಗ್ಬಿಡ್ತೈತೆ. ರುಚಿಗೆ ತಕ್ಕಷ್ಟು ಉಪ್ಪು, ಕಡಲೆಪುರಿಯಲ್ಲಿ ಉಪ್ಪಿರ್ತೈತೆ ನೋಡಿ ಹಾಕ್ಕೊಳ್ರಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ನೋಡಿರಿ ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಉಪ್ಪು ಖಾರ ಎಲ್ಲ ಹಿಡಿಬೇಕಲ್ವ, ಫ್ರೈ ಮಾಡ್ಕೊತಾ ಇದ್ದೀನಿ. ಕಡಲೆಪಪ್ಪು ಹಾಕ್ತಾಯಿದ್ದೀನಿ, ಲಾಸ್ಟಿಗೆ ಹಾಕ್ಕೊಳ್ರಿ ಕಡಲೆಪಪ್ಪು. ಅದು ಸುಮ್ಮನೆ ಬಿಸಿ ಆದರೆ ಸಾಕು, ಕಡಲೆಪಪ್ಪು ಆಲ್ರೆಡಿ ಇದಾಗುತ್ತಲ್ವ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಕಮೆಂಟ್ಸ್ ಮಾಡಿರಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಗೆ ಶೇರ್ ಮಾಡಿರಿ. ನೋಡಿರಿ 1 ಟೀ ಸ್ಪೂನ್ ಸಕ್ಕರೆ ಹಾಕ್ತಾಯಿದ್ದೀನಿ. ನೀವು ಬೇಕು ಅಂದರೆ ಹಾಕ್ಕೊಳ್ರಿ, ಬೇಡ ಅಂದರೆ ಸ್ಕಿಪ್ ಮಾಡಿರಿ. ಅದು ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರ್ತೈತೆ. ನೋಡಿರಿ 1 ಟೀ ಸ್ಪೂನ್ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ಸಾಯಂಕಾಲ ಟೈಮು ಕಾಫಿ ಟೀ ಜೊತೆ ಈ ಸ್ನ್ಯಾಕ್ಸ್ ತುಂಬ ಚೆನ್ನಾಗಿರ್ತೈತೆ. ಮಳೆ ಹುಯ್ತೈತೆ, ಮಳೆ ಟೈಮಲ್ಲಂತೂ ಒಗ್ಗರಣೆ ಪುರಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರ್ತೈತೆ. ನೋಡಿರಿ ನಾನು ಕಡಲೆಪುರಿ ಹಾಕ್ತಾಯಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು, ಎಲ್ಲ ಹೊಂದ್ಕೊಳೋ ಥರ ಮಿಕ್ಸ್ ಮಾಡ್ಕೊಳ್ರಿ. ನೋಡಿರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ನೋಡಿರಿ ಮಿಕ್ಸ್ ಆಗಿದೆ, ಯಾವ ಥರ ಐತೆ ಅಂತ ತೋರಿಸ್ತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಇಕ್ಕೊಳ್ರಿ, ಹೈ ಫ್ಲೇಮಲ್ಲಿ ಇಕ್ಕಕ್ಕೆ ಹೋಗ್ಬೇಡ್ರಿ. ಲೋ ಫ್ಲೇಮಲ್ಲಿ ಇಕ್ಕಿ ಮಿಕ್ಸ್ ಮಾಡಿದ್ದೀನಿ. ನೋಡಿರಿ ಇದಾಗಿದೆ, ತುಂಬ ಚೆನ್ನಾಗಿರ್ತೈತೆ. ನೀವು ಒಂದು ಸಲ ಮನೆಗೆ ಟ್ರೈ ಮಾಡಿರಿ. ನೋಡಿರಿ ನಾನು ನ್ಯೂಸ್ ಪೇಪರಲ್ಲಿ ಪೊಟ್ನ ಕಟ್ಟಿ ಹಾಕ್ಕೊತಾ ಇದ್ದೀನಿ. ನಾವು ಈ ಥರ ಪೊಟ್ನ ಕಟ್ಕೊಂಡು ಹಾಕೊಂಡು